ಶಿಕ್ಷಣಕ್ಕೆ ಕಾಶಿ ಧಾರವಾಡದಲ್ಲಿ ಇವತ್ತು ಜೆನ್ಜಿ ಮಾದರಿಯಲ್ಲಿ ಒಂದಿಷ್ಟು ಯುವಕರು ಅಥವಾ ಸಾವಿರಾರು ಯುವಕರು ಹೋರಾಟವನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ಜೆನ್ಜಿ ಯುವಕರು, ರಾಹುಲ್ ಗಾಂಧಿ ಹೇಳಿದ್ದು ಮೋದಿ ವಿರುದ್ಧ ಜೆನ್ಜಿನಲ್ಲಿ ಯುವಕರು ಬಂದು ಮಾಡ್ತಾರೆ, ಓಡಿಸ್ಬಿಡ್ತಾರೆ ದೇಶದಿಂದ ಅಂತಿದ್ರು. ಇಲ್ಲಿ ಅವ್ರ ಪಕ್ಷದ ವಿರುದ್ಧನೇ ಜೆನ್ಜಿ ಬಂದಂಗಿದೆ. ಈಗ ಯಾರನ್ನ ಓಡಿಸಬೇಕು ಸರ್? ಸೂಪರ್ ಸರ್, ಸೂಪರ್ ಸರ್. ನೀವು ರಾಜ್ಯ ಸರ್ಕಾರದ ವಿರುದ್ಧ ಯಾಕೆ ಹೇಳ್ತೀನಿ ಅಂದರೆ ಸುಮ್ಮನೆ ಮಾತಾಡ್ತಿರ್ತಾರೆ, ಅದಕ್ಕೆ ಹೇಳೋದು ನಾನು. ಏನೋ ಇಟ್ಸ್ ಓಕೆ. ಖಾಲಿ ಇರುವ ಹುದ್ದೆ ನೇಮಕ, ವಯೋಮಿತಿ ಸಡಲಿಕೆ ಸೇರಿದಂತೆ ವಿವಿಧ ಪ್ರತಿಭಟನೆಗಳನ್ನು ಮುಂದಿಟ್ಟುಕೊಂಡು ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಈ ಪ್ರತಿಭಟನೆ ನಡೆದಿದೆ. ಉದ್ಯೋಗಾಕಾಂಕ್ಷಿಗಳ ಇವತ್ತಿನ ಹೋರಾಟ ಸ್ವಲ್ಪ ಉಗ್ರವಾಗಿ ಇತ್ತು ಸ್ವರೂಪ. ಸ್ವಲ್ಪ ಯುವಕರಲ್ಲವೇ, ಸಹಜವಾಗಿ ಅದು ಇರುತ್ತೆ. ಜೆನ್ಜಿ ಅಲ್ವಾ? ರಾಹುಲ್ ಗಾಂಧಿ ಗೊತ್ತಾಗ್ಬೇಕಲ್ಲ ಹೇಗಿರುತ್ತೆ ಜೆನ್ಜಿ ಅಂತ. ಮೀಟರ್ ಬೇಕು. ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನಾ ಮೆರವಣಿಗೆ ಧಾರವಾಡದ ಶ್ರೀನಗರದಿಂದ ಶುರುವಾಗಿ ಮಿಶಿಗನ್ ಕಾಂಪೌಂಡ್ ಬಳಿ ಬರುತ್ತಿದ್ದಂತೆ ಪೊಲೀಸರು ತಡೆಯೋದಕ್ಕೆ ಮುಂದಾಗಿದ್ದಾರೆ. ಆ ವೇಳೆ ಒಂದಿಷ್ಟು ತಳ್ಳಾಟ, ನೂಕಾಟ ಎಲ್ಲ ಆಗಿದೆ. ಪರಿಸ್ಥಿತಿ ನಿಯಂತ್ರಣ ಮಾಡೋಕ್ಕೆ ಪೊಲೀಸರು ಹರಸಾಹಸ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಹೋಗಲ್ಲ, ವಿದ್ಯಾರ್ಥಿಗಳ ಮೇಲೆ ಅಷ್ಟು ಸುಲಭವಾಗಿ. ಬಿಕಾಸ್ ದೇ ನೋ ದಿ ರಿಪರ್ಕಷನ್ಸ್, ಅದರಿಂದ ಏನಾಗತ್ತೆ ನಾಳೆ ಅಂತ. ಇದು ಹಿಂದೆಲ್ಲ ಪರಿಪಾಠ ಇದ್ದಿದ್ದು, ಈಗ ಪೊಲೀಸ್ನವ್ರು ಚೇಂಜ್ ಮಾಡ್ಕೊಂಡಿದ್ರೆ ನಂಗೆ ಗೊತ್ತಿಲ್ಲ, ನಂಗೆ ಐಡಿಯಾ ಇದೆ. ಸರಿ, ಪೊಲೀಸರ ಜೊತೆ ವಾಗ್ವಾದ ಕೇಳಿದ್ರು, ರಸ್ತೆನ ಬಂದ್ ಮಾಡಿದ್ರು, ಸಿಎಂ ಭಿತ್ತಿ ಪತ್ರಕ್ಕೆ ಬೆಂಕಿ ಹಾಕ್ಬಿಟ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ನೇಮಕಾತಿಗೆ ಸರ್ಕಾರದಿಂದ ನೋಟಿಫಿಕೇಶನ್ ಆಗೋವರೆಗೂ ನಾವು ಹೋರಾಟ ಬಿಡಲ್ಲ ಅಂತ ಕೂತ್ಕೊಂಡ್ಬಿಟ್ರು. ಸರಿ, ಅದ್ಯಾರೋ ನೇತೃತ್ವ ವಹಿಸಿರುವಂಥ ಕಾಂತಕುಮಾರ್ ಅವರಿಗೆ ವಶ ಪಡೆಯುವಾಗ ಪೊಲೀಸ್ ಇನ್ಸ್ಪೆಕ್ಟರ್ ತಲೆಗೇನೋ ಒಂಚೂರು ಗಾಯ ಆಗಿದೆ. ಏನಾಗಿರುತ್ತೆ ಗಾಯ, ಆಚೆ ಈಚೆ ತಳ್ಳೋ ಟೈಮಲ್ಲಿ ಯಾರು ಇಂಟೆನ್ಷನಲಿ ಅಲ್ಲಿ ವಯಲೆನ್ಸ್ ಮಾಡ್ದಂಗೆ ಕಾಣಿಸ್ತಿಲ್ಲ ನನಗೆ, ಅಟ್ಲೀಸ್ಟ್ ಇಲ್ಲಿ ಈ ಸದ್ಯಕ್ಕಂತೂ ಕಂಡಿಲ್ಲ. ಪ್ರತಿಭಟನೆಯಲ್ಲಿ ಭಾಗಿಯಾಗಲು ವಿಪಕ್ಷ ನಾಯಕ ಅಶೋಕ್ ಬಂದರು. ಆಗ ಹುಡುಗರುಗಳು ಅಥವಾ ಯುವಕರು, ರಾಜಕೀಯ ಬೇಡ ಹೋಗ್ರಪ್ಪ, ಸುಮ್ಮನೆ ನೀವು ಕಲಿ ಮಾಡ್ಕೊಂಡು ಹೋಗ್ರಿ ಕಡೆಗೆ, ನಾವು ಪಕ್ಷಾತೀತ್ವ ಮಾಡ್ಕೊತೀವಿ ಇದನ್ನ ಅಂತ ಕೂಗಿದ್ದಾರೆ. ಜಿಲ್ಲಾಧಿಕಾರಿ ಅವರು, ಯಾರು ಸ್ನೇಹಲ್ ಅವರು, ಹೋಗಿ ಉದ್ಯೋಗದ ಭರವಸೆ ಕೊಟ್ಟರು. ಜಿಲ್ಲಾಧಿಕಾರಿ ಉದ್ಯೋಗದ ಭರವಸೆಯನ್ನು ಮೇಡಮ್ ಸರ್ಕಾರದ ಗಮನಕ್ಕೆ ತರ್ತೀನಿ ಅಂತ ಹೇಳ್ಬೋದೇ ಹೊರತು ನೀವು ಭರವಸೆ ಕೊಡೋ ಲೆವೆಲಲ್ಲಿ ಅದು ಇಲ್ಲ. ಸುಮ್ಮನೆ ಹೇಳ್ಬಿಟ್ಟು ನಾಳೆ ಇನ್ನೊಂದ್ಸರಿ ಬಂದಾಗ ನೀವು ತಗೊಳ್ಕೋಬೇಡಿ ಅನ್ಯಾಯವಾಗಿ. ಅದು ನಿಮ್ಮ ಕೈಯಲ್ಲಿ ಇಲ್ಲ, ಇಟ್ಸ್ ನಾಟ್ ಇನ್ ಯುವರ್ ಪವರ್ಸ್, ಅಷ್ಟೇ, ಆಸ್ ಸಿಂಪಲ್ ಆಸ್ ಇಟ್ ಈಸ್. ಗಮನಕ್ಕೆ ತರ್ಬೋದು, ಸರ್ಕಾರದ ಗಮನಕ್ಕೆ ತರಬೇಕಷ್ಟೆ. ಸಂಜೆ ಹೊತ್ತಿಗೆ ಈಗ ಪ್ರತಿಭಟನೆ ನಿಂತಿದೆ. ಹೇಳ್ತಾರೆ ಭ್ರಷ್ಟ ಸರ್ಕಾರಗಳು, ನಾನು ಕಂಪ್ಲೀಟ್ಲಿ ಅಕ್ಸೆಪ್ಟ್. ನಮ್ಮ ಹುಡುಗರ ಜೊತೆ ನಾಟಕಕಾರರು ನಾನು ಸಂಪೂರ್ಣ ಒಪ್ಕೋತೀನಿ, ಇವರೆಲ್ಲ ನಾಟಕಕಾರರು ಎಲ್ಲರೂ, ಯಾರು ಬಂದರೂ ಎಲ್ಲರೂ ಯಾಮಾರಿಸೋದ್ರಲ್ಲಿ ಎಕ್ಸ್ಪರ್ಟ್ಸು, ಅನುಮಾನನೇ ಇಲ್ಲ. ಲೂಟಿ ಹೊಡ್ಕೊಂಡು ಬರೀ ತನ್ನ ಮನೆ, ತನ್ನ ಹೆಂಡತಿ, ಮೈದಾ, ನಾದ್ನಿ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳನ್ನು ತಗೊಂಡು ಉತ್ತರ ಕರ್ನಾಟಕದವರು ಬಂದು ಬೆಂಗಳೂರಿನಲ್ಲಿ ಆಸ್ತಿಯನ್ನು ಮಾಡುವು, ಬೆಂಗಳೂರಿನವರು ಬೆಂಗಳೂರಿನಲ್ಲೇ ಆಸ್ತಿಯನ್ನು ಮಾಡಿಕೊಂಡು ಆ ಕಡೆ ತಿರುಗಿಯೂ ನೋಡದೆ ಮೊಮ್ಮಕ್ಕಳು ಒಂದಿನ ಆ ಭಾಗಕ್ಕೆ ಹೋಗ್ತಿದ್ರು ಸರಿ, ಬುರುಡೆ ಬಿಟ್ಕೊಂಡು ಇಲ್ಲಿ ತಿರುಗಾಡ್ತಾ ಇರೋಂಥ ಕಚಡಗಳು ಎಲ್ಲರೂ ಕೊಟ್ರೆ ಉತ್ತರ ಕರ್ನಾಟಕದವ್ರು ಇಲ್ಲಿ ಬಂದು ಲೀಡರ್ಗಳು, ದೊಡ್ಡ ದೊಡ್ಡ ಲೀಡರ್ಗಳು ಏನು ಕಡ್ದು ಕೊಂಟೆ ಹಾಕಿದ್ದೀರಿ ಅಲ್ಲಿ ಅಂತ. ಬೋತ್ ಹೈದರಾಬಾದ್ ಕರ್ನಾಟಕ ಆ್ಯಂಡ್ ಮುಂಬೈ ಕರ್ನಾಟಕ ನಾನು ಹೇಳ್ತಿರೋದು. ಬೆಂಗಳೂರಿಗೆ ಬನ್ನಿ, ಅವ್ರ ಆಸ್ತಿಗಳು ತೋರಿಸ್ತೀನಿ ಒಬ್ಬೊಬ್ಬಂದುವೆ ಏನೇನು ಮಾಡಿಟ್ಟಿದ್ದಾನೆ ಇಲ್ಲಿ ಅಂತ. ತನ್ನ ಮಕ್ಕಳು ಮೊಮ್ಮಕ್ಕಳನ್ನ ವಾಪಸ್ ಉತ್ತರ ಕರ್ನಾಟಕಕ್ಕೂ ಹೈದರಾಬಾದ್ ಕರ್ನಾಟಕಕ್ಕೂ ಕರ್ಕೊಂಡು ಹೋಗೋಕ್ಕೆ ಯೋಗ್ಯತೆ ಇಲ್ಲದೆ ಇರೋನು ಮಾತಾಡ್ತಾನೆ ಬಂದಿವತ್ತು ಇಲ್ಲೆಲ್ಲ ಕಡೆ. ನಿಮ್ಮ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂಥವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರು. ಒಂದು ವಾದ, ಅನಿವಾರ್ಯ ಮತ್ತು ಅವಶ್ಯಕವಾದಂತಹ ಹುದ್ದೆಗಳನ್ನು ಮಾತ್ರ ಸರ್ಕಾರಗಳು ಭವಿಷ್ಯದಲ್ಲಿ ತುಂಬಬೇಕು ಮತ್ತು ಉಳಿಸಿಕೊಂಡು ಹೋಗಬೇಕು. ಅದನ್ನು ಬಿಟ್ಟು ಸರ್ಕಾರ ಜಾಬ್, ಉದ್ಯೋಗ ಕೊಡುವ ಕಾರ್ಖಾನೆಯಾಗಿ ಕೆಲಸ ಮಾಡುವುದಕ್ಕೆ ಆಗುವುದಿಲ್ಲ ಇವತ್ತಿರುವ ಆರ್ಥಿಕ ಸ್ಥಿತಿಗತಿಗಳಿಗೆ ಅಂತ ಇದೆ. ಕಾರಣ ಈಗಾಗಲೇ ಸಂಬಳ, ಸಾರಿಗೆ ಮತ್ತು ಪಿಂಚಣಿ ಅಥವಾ ಡ್ಯಾಶ್ಗಳು ಆ ಪರಿಪ್ರಮಾಣದ ಹಣವನ್ನು ಬಜೆಟ್ನಲ್ಲಿ ಕಿತ್ಬಿಟ್ಟಿದೆ ಆಚೆಗೆ ಅಂತ ಒಂದು ವಾದ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ?
ನಾವು ಏನೋ ಚುನಾವಣೆ ಹೇಳಿರ್ತೀವಪ್ಪ, ಹೇಳದಂತೆ ನಡ್ಕೊಳಕ್ಕಂತ. ಹಾಗಾಗಿ ಈ ಹುಡುಗರುಗಳಿಗೆ ಒಂದನ್ನ ಈ ರಾಜಕಾರಣಿಗಳು ಮಾಡಿರೋ ಮೋಸ ಏನು ಅಂದ್ರೆ 2,84,000 ಹುದ್ದೆ ಇದೆ ಅಂತ ಇಲ್ಲಿ ಏನು ಲೆಕ್ಕ ಇದೆ, ಹೌದು. ಇದ್ರಲ್ಲಿ ಎಷ್ಟು ಹುದ್ದೆಗಳ ಅವಶ್ಯ ಅನ್ನೋದನ್ನ ಯಾರು ಹೇಳ್ತಿಲ್ಲ. ಯಾವ್ಯಾವ ಇಲಾಖೆಗೆ ಎಷ್ಟು ಬೇಕಿದೆ ಫಾರ್ ಎಕ್ಸಾಂಪಲ್, ಪದೇ ಪದೇ ಶಿಕ್ಷಣ ಮಂತ್ರಿಗಳು ಬಂದ ಕೂಡಲೇ ಮಾತಾಡೋದು ಶಿಕ್ಷಕರ ನೇಮಕಾತಿ ಅಂತಾರೆ. ನಾನು ಪದೇ ಪದೇ ಕೇಳ್ತೀನಿ, ಹೇಗೆ ಶಿಕ್ಷಕರ ನೇಮಕಾತಿ ಆಗತ್ತೆ? ತಾಲೂಕಾ ಲೆವೆಲಲ್ಲಿ ಸರ್ಕಾರಿ ಶಾಲೆಗಳು, ಗ್ರಾಮಗಳ ಲೆವೆಲಲ್ಲಿ ಸರ್ಕಾರಿ ಶಾಲೆಗಳು ಬಾಗ್ಲಾಕೊಂಡು ಹೋಗ್ತಾ ಇವೆ, ಮಹಾನಗರಗಳಲ್ಲಿ ಮರ್ಜಾಗಿ ಹೋಗ್ತಾ ಇದೆ ಸರ್ಕಾರಿ ಶಾಲೆಗಳು ಅಥವಾ ಬಾಗ್ಲಾಗ್ತಾ ಇವೆ ಯಾರೂ ಇಲ್ಲದೆ. ಮಕ್ಕಳಿಲ್ಲ. ಎಲ್ಲಿಗೆ ತಗೊಂಡು ಹೋಗ್ತಿದ್ದೀರಿ ಈ ಸರ್ಕಾರಿ ಟೀಚರ್ಗಳನ್ನ ನೀವುಗಳು? ಹ್ಯಾವ್ ನೋ ಅಂಡರ್ಸ್ಟ್ಯಾಂಡಿಂಗ್. ಇದು ಅದಕ್ಕೊಂದು ಪ್ರಾಪರ್ ಸ್ಟಡಿ ಬೇಕಲ್ವಾ? ಅಂದರೆ ಒಬ್ರು ಒಂದು ದಿನ ಉತ್ತರ ಕೊಡಲ್ಲ ಅದಕ್ಕೆ. ಸರ್ಕಾರಿ ಹುದ್ದೆ ಅಂತಾರೆ. ಹಾಗಾಗಿ 2,84,000 2,84,000 ಹುದ್ದೆಗೆ ನೋಟಿಫಿಕೇಶನ್ ಇವತ್ತು ಹಾಕಿದ್ರೆ 25ರಿಂದ 30 ಲಕ್ಷ ಹುಡುಗರು ಅರ್ಜಿ ಹಾಕತ್ವೆ, ಅಥವಾ 50 ಲಕ್ಷನೇ ಹಾಕ್ಬೋದು ಹುಡುಗರು. ಎಲ್ಲರಿಗೂ ಸಿಗೋದೂ ಇಲ್ಲ. ಆದರೆ ಇದರಲ್ಲಿ ಎಷ್ಟು ಹುದ್ದೆಗಳು ಬೇಕು, ರಿಯಲಿಸ್ಟಿಕ್ ಆಗಿ ನಮ್ಗೆ ಅವಶ್ಯಕತೆ ಇರೋದು ಏನು ಅನ್ನೋದನ್ನ ಸರ್ಕಾರ ಸ್ಪಷ್ಟಪಡಿಸ್ಬೇಕು. ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳ್ತಾ ಹೋದ್ರೆ ಪ್ರಯೋಜನ ಆಗಲ್ಲ, ಮುಚ್ಚಿಟ್ಕೊಂಡಷ್ಟು ಸಮಸ್ಯೆ ಆಗುತ್ತೆ. ಹೌದು. ಆಲ್ ರೈಟ್, ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ಮ ಕತೆ? ಓಕೆ, ಏನಯ್ಯ? ಒಂದ್ ನಿಮಿಷ ನಾನು ಪೆದ್ದ. ಬಟ್ ಅವಶ್ಯ ಇರುವ ಹುದ್ದೆಗಳನ್ನ ತಡೆದ್ರೆ ಪ್ರಯೋಜನ ಇಲ್ಲ, ತಂದು ಬಿಡ್ಬೇಕು ಅದನ್ನು ಒಳಕ್ಕೆ. ಅದು ಒಂದು ಸಮಸ್ಯೆ ಆಗುತ್ತೆ. ಎರಡನೇ ಪ್ರಾಬ್ಲಮ್ ಉದ್ಯೋಗದಲ್ಲಿ ಎಲ್ಲಿದೆ? ಮುಂದಕ್ಕೆ ಹೋಗ್ತಾ ಹೋಗ್ತಾ ಇದು ಇನ್ನೂ ಕ್ರಿಟಿಕಲ್ ಆಗ್ತಾ ಹೋಗುತ್ತೆ. ಸರ್ಕಾರಿ ಹುದ್ದೆಗಳು ಇನ್ನೂ ಕಡಿಮೆ ಆಗೋ ಲಕ್ಷಣ ಇವೆ. ಭಾಳ ಇಲಾಖೆಗಳಲ್ಲಿ ತಂತ್ರಜ್ಞಾನ ಸರ್ಕಾರಿ ಹುದ್ದೆಗಳು ಬೇಕಾಗಲ್ಲ ಅನ್ಸತ್ವೆ. ಮ್ಯಾನ್ ಪವರ್ನ ಕಟ್ ಆಫ್ ಮಾಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್, ಮೀಟರ್ ರೀಡರ್, KEB ದುಡ್ಡು ಕಟ್ಟಿಸ್ಕೊಳ್ಳೋದು, BWSS ನೀರಿಂದು ದುಡ್ಡು ಕಟ್ಟಿಸ್ಕೊಳ್ಳೋದು, ಎಲ್ಲ ತಂತ್ರಜ್ಞಾನ ನುಂಗಾಕ್ಬಿಡುತ್ತೆ ಈ ಜಾಬ್ಸ್ನೆಲ್ಲ. ಅವಶ್ಯಕತೆನೇ ಬೀಳಲ್ಲ, ಅವಶ್ಯಕತೆನೇ ಇರಲ್ಲ ಇವೆಲ್ಲ. ನಾಳೆ AI ಯಾವ ರೂಪ ಸ್ವರೂಪದ ಜಾಬ್ಗಳನ್ನು ಕಿತ್ತಾಕತ್ತೆ ಅಂತ ನನಗೆ ಗೊತ್ತಿಲ್ಲ. ಮತ್ತೆ ಅದು ಸೃಷ್ಟಿ ಮಾಡುವ ಜಾಬ್ಗಳು ಈ ಹುಡುಗರಿಗೆ ಸಿಕ್ಕಲ್ಲ. ಈಗ ತುಂಬ ಕಡಿಮೆ ಪರ್ಸೆಂಟೇಜ್ ಹುಡುಗರು ಅದಕ್ಕೆ ತಯಾರಿ ಇರ್ಬೋದು, ಇವಾಗ ಸಿಕ್ಕಲ್ಲ ಅದು. ಹಾಗಾಗಿ ದರ್ ಇಸ್ ಅ ಪ್ರಾಬ್ಲಮ್. ಇದನ್ನ ಅಡ್ರೆಸ್ ಮಾಡಬೇಕು ರಾಜ್ಯ ಸರ್ಕಾರ. ತಪ್ಪಿಸ್ಕೊಂಡು ಓಡಾಡೋದು ಮತ್ತೆ ಸುಳ್ಳು ಹೇಳೋದು BJP ಅವರಿಂದಾಗಿದೆ, ಮೋದಿಯಿಂದಾಗಿದೆ, ಅವ್ರೇನ್ ಮಾಡಿದ್ರು, ಅವ್ರ ಕಾಲದಲ್ಲಿ ಯಾಕೆ ಮಾಡಲಿಲ್ಲ, ನಿಮ್ಮ ಕಾಲದಲ್ಲಿ ಏನು ಕತೆ ಕಾಯ್ತಾ ಇದ್ರ ಅಂತ ಅವನಾದ್ರು ಕೇಳ್ತಾನೆ. DK ಶಿವಕುಮಾರ್ಗೆ 3,000 ರೂಪಾಯಿ ಕೊಡ್ತಾ ಇದ್ದೀವಲ್ಲ, ಸಿಕ್ತಿಲ್ಲ ಅಂತಾನೆ ಕೊಡ್ತಿರೋದು. ಏನು ಭಿಕ್ಷೆ ಹಾಕ್ತಾ ಇದ್ದೀರಾ? ನಿಮ್ಮನೇನಲ್ಲಿ ಯಾರಿಗಾರು ಹಾಕಿ ನೋಡೋಣ ಭಿಕ್ಷೆಗಳ ಥರ. ಯಾಕೆ ಆ ಹುಡುಗರುಗಳಿಗೆ ಭಿಕ್ಷೆ ಹಾಕೋ ಲೆವೆಲ್? ಅವರೇ ದುಡಿದು ಸಂಪಾದಿಸ್ಕೊಳ್ತೀವಿ. ಅವ್ರನ್ನ ದುಡಿದು ಸಂಪಾದಿಸಬಹುದಾದಂತಹ ಉದ್ಯೋಗ ಸೃಷ್ಟಿಗೆ ಬೇಕಾದ ವಾತಾವರಣವನ್ನು ಸೃಷ್ಟಿ ಮಾಡೋದು ಸರ್ಕಾರದ ಕೆಲಸ. ಮತ್ತು ಸರ್ಕಾರದ ಹುದ್ದೆಯಲ್ಲಿ ಯಾವ ಅವಶ್ಯಕತೆ ಇದೆಯೋ ಅದನ್ನ ನೋಟಿಫಿಕೇಶನ್ ತನ್ನಿ, ಹೇಳಿ ಹುಡುಗರಿಗೆ. ನೋಡ್ರಪ್ಪ, 2,84,000 ಹುದ್ದೆ ಇದೆ, ಅಷ್ಟು ಬೇಕಾಗಿಲ್ಲ. ಅವು ಅದು ಯಾವ್ಯಾವುದೋ ಕಾಲದ ಕೋಟಾ ರೂಪದಲ್ಲಿ ಬಂದು ಸ್ಯಾಂಕ್ಷನ್ಡ್ ಪೋಸ್ಟ್ ಅನ್ನೋ ಲೆಕ್ಕಾಚಾರದಲ್ಲಿ ಬಂದು ಕೂತ್ಬಿಟ್ಟಿದೆ ಅದು. ಹಾಗಾಗಿ ಬೇಕಾಗಿಲ್ಲ. ಸರ್ಕಾರದ ಕೆಲವು ಇಲಾಖೆಗಳಲ್ಲಿ ಅತ್ಯಂತ ಬೇಕಾಗಿರೋ ಜಾಗದಲ್ಲಿ ಜನ ಇಲ್ಲ, ಬೇಡವಾಗದಿರೋ ಜಾಗದಲ್ಲಿ ಜನ ಇದ್ದಾರೆ, ಲಾಳ ಹೊಡ್ಕೊಂಡು ಓಡಾಡ್ತಿದ್ದಾರೆ. ಮಂತ್ರಿಗಳ ಹಿಂದೆ, ಆಫೀಸರ್ಗಳ ಹಿಂದೆ ತಾನು ನೇಮಕ ಆಗಿರುವ ಹುದ್ದೆ ಕೆಲಸ ಬಿಟ್ಟು ಮಿಕ್ಕಿದೆಲ್ಲ ಕೆಲಸ ಮಾಡ್ಕೊಂಡು ತಿರುಗಾಡ್ತಿರ್ತಾರೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಮೂರನೇದು, ಸರ್ಕಾರಿ ನೌಕರರು ಎಕ್ಸಿಸ್ಟಿಂಗ್ ಯಾರಿದ್ದಾರೆ ಅವ್ರು ತಗೊಳ್ತಿರೋ ಸಂಬಳಕ್ಕೆ ಅವರ ಕಾರ್ಯಕ್ಷಮತೆ ಹೆಚ್ಚಲೇಬೇಕು. ಸಾಧ್ಯನೇ ಇಲ್ಲ ಹೆಚ್ಚದೇ ಇದ್ದರೆ. ಅಳ್ಳಾಡ್ಕೊಂಡು ಯಾವುದೋ ಕಾಲದ ರೂಪದಲ್ಲಿ 10 ಗಂಟೆಗೆ ಬರ್ತೀನಿ, 12 ಗಂಟೆ ಖಾಲಿ ಆಯ್ತೀನಿ, ಮಧ್ಯ ಟೀಗೆ ಹೋಗ್ತೀನಿ, ಕಾಫಿ ಹೋಗ್ತೀನಿ, ಅದನ್ನ ಹಳೆ ಜೋಕುಗಳಿದೆಯಲ್ಲ ಈ ಸರ್ಕಾರಿ ನೌಕರದ ಮೇಲೆ. ಪಾಪ ಎಲ್ಲರೂ ಹಂಗೆ ಗೆಲ್ದಿದ್ರು ಅದೊಂದು ಜೋಕ್ ಥರ ಮಾಡಿಟ್ಬಿಟ್ಟಿದಾರಲ್ಲ. 11 ಬರ್ತಾರೆ, ಕಾಫಿಗೆ ಹೋಗಿ ಬರ್ತಾ ಇದ್ದಾರೆ, ಆಮೇಲೆ ಇದು ಮಾಡ್ತಾರೆ ಅಂತ ಜೋಕ್ ಥರ ಮಾಡಿಟ್ಬಿಟ್ಟಿದ್ದಾರೆ. ಅದನ್ನು ಆ ಥರ ವರ್ಕ್ ಆಗಲ್ಲ. ಇಟ್ ಹ್ಯಾಸ್ ಟು ಬಿಕಮ್ ಮೋರ್ ಜಾಬ್ ಎಫಿಷಿಯೆಂಟ್ ಆಗಬೇಕು ಅವ್ರುಗಳು. ಮತ್ತು ಅವ್ರ ಜಾಬು ಇಳಿಬೇಕು, ಬೇರೆ ದಾರಿ ಇಲ್ಲ. ಅಭಿವೃದ್ಧಿ ಆಗಬೇಕು ಅಂದರೆ ಸರ್ಕಾರಿ ವೆಚ್ಚ ಇಳಿಬೇಕು. ಮತ್ತು ಸರ್ಕಾರಗಳು ಉದ್ಯೋಗಗಳನ್ನು ಕೊಡುವ ಕಾರ್ಖಾನೆಗಳಾಗಿ ಉಳಿಯುವ ಹಳೆಯ ಕಮ್ಯುನಿಸ್ಟ್ ಸಂಪ್ರದಾಯದ ಪರಿಸ್ಥಿತಿ ಈಗ ನಮ್ಮ ದೇಶ ಅಲ್ಲ, ಎಲ್ಲೂ ಇಲ್ಲ, ಆಗೋದೂ ಇಲ್ಲ ನಿಮಗೆ ಮಾಡೋಕ್ಕೆ. ಆಯ್ಕೆ ಪ್ರಕ್ರಿಯೆಯೂ ಪಾರದರ್ಶಕವಾಗಿರ್ಬೇಕಲ್ವ ಸರ್? ದಟ್ ಇಸ್ ಟ್ರೂ, ಅದು ಆಬ್ವಿಯಸ್ಲಿ ಯಾವಾಗಲೂ ಅಷ್ಟೆ. ಶಾಲಾ ಶಿಕ್ಷಣ ಇಲಾಖೆಯಲ್ಲಿ 79,000 ಹುದ್ದೆ ಅಂತಾರೆ. ಸಾಕ್ಷರತೆ ಏನದು ಹುದ್ದೆ ಹೇಳಿ? ಟೀಚರ್ರಾ, ಕ್ಲರ್ಕಾ, ಕಸ ಗುಡ್ಸೋರ, ಅಡುಗೆ ಮಾಡೋರ? ಏನದು ಹುದ್ದೆ? ಮುಖ್ಯೋಪಾಧ್ಯಾಯರ,
ಏನದು ಹುದ್ದೆ 79,000. ತುಂಬಾ ಇಂಪಾರ್ಟೆಂಟ್ ಇದೆ. ಹಾ, ಆರೋಗ್ಯ ವೈದ್ಯ ಶಿಕ್ಷಣ 37,000. ಏನು ಡಾಕ್ಟ್ರಾ, ನರ್ಸಾ, ಕಾಂಪೌಂಡ್ರಾ, ಲ್ಯಾಬ್ ಟೆಕ್ನಿಷಿಯನ್ನ, ಎಕ್ಸ್ರೇ ಟೆಕ್ನಿಷಿಯನ್ನ, ಏನು ಡಿ ಗ್ರೂಪ್ ನೌಕರಾನ, ಏನು? ಸುಮ್ಮನೆ ಹೋಲ್ಸೇಲ್ ಆಗಿ ಹಾಕ್ಬಿಡು. ಇದ್ರಲ್ಲಿ ಎಷ್ಟು ಬೇಕು? ಇದು ಗೌರ್ನಮೆಂಟ್ ಜನ ಡಿಪೆಂಡ್ ಆಗೋ ಇಲಾಖೆ. ಇದು ಪ್ರೈವೇಟೈಸ್ ಆಗಿರ್ಬೋದು ಆರೋಗ್ಯ, ಬಟ್ ಜನಕ್ಕೆ ದುಡ್ಡಿಲ್ಲ ಎಲ್ಲ ಕಡೆನೂ ಪ್ರೈವೇಟಲ್ಲಿ ಹೋಗಕ್ಕೆ. ಇಲ್ಲಿ ಡಿಪೆಂಡ್ ಆಗ ಬೇರೆ ಶಾಲಾ ಶಿಕ್ಷಣದಲ್ಲಿ ಹೋಗ್ಬಿಟ್ಟಿದ್ದಾರೆ ಜನ ಪ್ರೈವೇಟ್ ಸೈಡ್ಗೆ. ನಾನು ಅದನ್ನೇ ಹೇಳ್ತಿರೋದು, ಕಾರಣ ಹೋಗ್ಬಿಟ್ಟಿದ್ದಾರೆ. ನಿಮ್ಮ ಸರ್ಕಾರದ ಸ್ಕೂಲ್ಗೆ ಇಲ್ಲಿ ಬರ್ತಿಲ್ಲ ಅವರು. ಆರೋಗ್ಯದಲ್ಲಿ ಇನ್ನೂ ಹೋಗಿಲ್ಲ ಪೂರ್ತಿ, ಬಿಕಾಸ್ ಆಫ್ ಕಾಸ್ಟಿಂದ ಅವಲಂಬನೆ ಇದೆ. ಹಾ, ಅಯ್ಯೋ, ನಾಗಮಂಗಲ ಅಂತ ಜಾಗದಲ್ಲಿರೋ ಒಂದು, ಈಗ ಆದಿಚುಂಚನಗಿರಿ ಮಠದ ಯಾವುದೋ ಒಂದು ಶಾಲೆ ಅಂತ ಇಟ್ಕೊಂಡ್ರೆ, 45 ಕಿಲೋಮೀಟರ್ ದೂರದಿಂದ ಮಕ್ಕಳನ್ನ ಕರ್ಕೊಂಡ್ ಬರ್ತಿದ್ದಾರೆ ಅಲ್ಲಿಗೆ. ವಾಟ್ ಆರ್ ಯು ಪೀಪಲ್ ಟಾಕಿಂಗ್? ಅಷ್ಟು ದೂರದಿಂದ ಹಾ, ಮಠದ ಬಸ್ಗಳು ಕಳಿಸಿ, ಅದೇ ಅದು JSS ಮಠ, ಅದೇ ಅದು ಇನ್ಯಾವುದೋ ಮಠಗಳು, ಇಂಥದ್ದು ಮಠಗಳು ಸಂಸ್ಥೆಗಳಲ್ಲಿ 45 ಕಿಲೋಮೀಟರ್ 50 ಕಿಲೋಮೀಟರ್ ದೂರದಿಂದ ಮಕ್ಕಳನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ. ಅಂಡ್ ಕಳಿಸ್ತಿದ್ದಾರೆ ಪೇರೆಂಟ್ಸು ಅವ್ರ ಊರಲ್ಲಿರೋ ಸರ್ಕಾರಿ ಶಾಲೆ ಬಿಟ್ಟು. ಯಾಕಾಗತ್ತೆ ಇದು ಅಂತ ಹಾ, ಯೋಚ್ನೆ ಮಾಡ್ಬೇಕು. ಒಡಾಡಳಿತ ಇಲಾಖೆ 28,000. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜನ ಬೇಕು, ಪೊಲೀಸ್ನವ್ರು ಸಾಲ್ತಿಲ್ಲ. ಉನ್ನತ ಶಿಕ್ಷಣ 13,000. ಉನ್ನತ ಶಿಕ್ಷಣವನ್ನ ಸರ್ಕಾರ ಯಾಕೆ ನಿಭಾಯಿಸ್ತಾ ಇದೆ? ನಿಮ್ಮ ಕೆಲಸನ? ಇಟ್ಸ್ ಅಕ್ಸೆಪ್ಟೆಡ್ ಪ್ರಪೋಸಲ್. ನಿಮ್ಮ ಕೈಯಲ್ಲಿ ಇಲ್ಲ ಉನ್ನತ ಶಿಕ್ಷಣ, ನಿಮ್ಮ ಕೈಯಲ್ಲಿ ಇಲ್ಲ. ಎಫೆಕ್ಟಿವ್ಲಿ ಹೊಟ್ಟೋಗಿದೆ ಆಚೆಗದು. ಅಲ್ಲಿ ಯಾಕೆ ಹುದ್ದೆ ಬೇಕು ಗೊತ್ತಿಲ್ಲ. ಪಶುಸಂಗೋಪನೆ ಬೇಕೇ ಬೇಕು, ಕಂದಾಯ ಗೊತ್ತಿಲ್ಲ, ಗ್ರಾಮೀಣಾಭಿವೃದ್ಧಿ ಗೊತ್ತಿಲ್ಲ. ಈ ಥರ ಎಲ್ಲ ಇಲಾಖೆನಲ್ಲೂ ಜನ ಇದ್ದಾರೆ. ವಿ ಹ್ಯಾವ್ ನೋ ಐಡಿಯಾ ಯಾವ ಟೈಪ್ ಆಫ್ ಹುದ್ದೆಗಳವು. ಕಾರು ಚಾಲಕರ ಏನು ಗೊತ್ತಿಲ್ಲ. ಎಸ್, ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದೆ. ಸಟ್ ಪಟ್